ಶ್ರೀ ಶ್ರೀನಿವಾಸ. ಹರೇ ಶ್ರೀನಿವಾಸ. ಜೈ ಶ್ರೀಕೃಷ್ಣ. ಶ್ರೀರಾಮಚರಿತೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಹೇಳಿ. ಲತಾ ರಾಮಚಂದ್ರ. ಇನ್ನೂ ಸ್ವಲ್ಪ ಜೋರಾಗಿ ಬಂದರೆ ಒಳ್ಳೆಯದು. ಲತಾ ರಾಮಚಂದ್ರ. ಲತಾ ರಾಮಚಂದ್ರ ಅವರು. ತಾವು ಇಲ್ಲೇ ಇರ್ತೀರಾ? ಜನಪ್ರಿಯ ಅಪಾರ್ಟ್ಮೆಂಟ್ನಲ್ಲಿ ಇರೋದು. ಜನಪ್ರಿಯ ಅಪಾರ್ಟ್ಮೆಂಟ್ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಅದರ ಪಕ್ಕದಲ್ಲಿ ಇರ್ತೀರಿ. ಸೊ ಇಲ್ಲೇ ಒಂದೇ ಕೂಗಳತ್ತೆ, ಇಲ್ಲ ಹತ್ತಿರದಲ್ಲಿ 20 ವರ್ಷದಲ್ಲಿ. ಓಕೆ ಓಕೆ. ತಮಗೆ ನಾನು ರಾಮಚರಿತೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತೇನೆ. ಮೊದಲನೇ ಪ್ರಶ್ನೆ, ಮಹಾಭಾರತ, ಶ್ರೀಮದ್ ಭಾಗವತ, ಪುರಾಣಾದಿ ಕಥಾ ವಿವೇಚನೆಯಿಂದಾಗಿ ದ್ವಾಪರ ಯುಗವು ಇನ್ನೂ ಎಷ್ಟು ಬಾಕಿ ಇರುವ ಸಂದರ್ಭದಲ್ಲಿ ವ್ಯಾಸಾವತಾರವಾಯಿತು ಎಂದು ತಿಳಿದು ಬರುತ್ತದೆ. ಇನ್ನೊಂದ್ಸಲಿ ಕೇಳ್ತೀರಿ, ದೊಡ್ಡ ಪ್ರಶ್ನೆ ಇದೆ. ಮಹಾಭಾರತ, ಶ್ರೀಮದ್ ಭಾಗವತ, ಪುರಾಣಾದಿ ಕಥಾ ವಿವೇಚನೆಯಿಂದಾಗಿ ದ್ವಾಪರ ಯುಗವು ಇನ್ನೂ ಎಷ್ಟು ಬಾಕಿ ಇರುವ ಸಂದರ್ಭದಲ್ಲಿ ವ್ಯಾಸಾವತಾರವಾಯಿತು ಎಂದು ತಿಳಿದು ಬರುತ್ತದೆ. ದ್ವಾಪರ ಯುಗದಲ್ಲಿ ಸುಮಾರು 700 ಚಿಲ್ಲರೆ ವರ್ಷ ಸಂದರ್ಭದಲ್ಲಿ ವ್ಯಾಸಾವತಾರ ಆಯಿತು. 700 ಚಿಲ್ಲರೆ. ಇನ್ನು ಸ್ವಲ್ಪ ಜೋರಾಗಿ ಹೇಳ್ಬಿಡಿ. ಸರಿಯಾಗಿದೆ ಸರ್, ಜೋರಾಗಿ. ದ್ವಾಪರ ಯುಗದಲ್ಲಿ ಸುಮಾರು 700 ಚಿಲ್ಲರೆ ವರ್ಷ ಇರುವ ಸಂದರ್ಭದಲ್ಲಿ ವ್ಯಾಸಾವತಾರ. ಸರಿಯಾದ ಉತ್ತರ. ಅಂದರೆ ಈ ಯುಗ ಯಾವಾಗ ಆರಂಭ ಆಯಿತು? ದ್ವಾಪರ ಯುಗವು ಇನ್ನೂ ಸುಮಾರು 700 ಚಿಲ್ಲರೆ ವರ್ಷ ಬಾಕಿ ಇರುವ ಸಂದರ್ಭದಲ್ಲಿ ವ್ಯಾಸಾವತಾರ ಆಗುತ್ತೆ. ಅಂದರೆ ಯಾವಾಗ ಮಾಡಿದ್ರು ಅವತಾರ ವ್ಯಾಸರು ಅಂತ ಇಲ್ಲಿ ಹೇಳ್ತಾರೆ ಅಲ್ವಾ? ಮುಂದಿನ ಪ್ರಶ್ನೆಗೆ ಹೋಗ್ಲಾ? ಎಲೈ ರಾವಣ, ಮನುಷ್ಯರೆಲ್ಲರೂ ಮೃತ್ಯುವಿನ ಅಧೀನರು. ಆದುದರಿಂದ ಮೃತ್ಯುದೇವತೆಯಾದ ಯಮದೇವರನ್ನು ಜಯಿಸಿದರೆ ಸರ್ವ ಮಾನವರನ್ನೂ ಜಯಿಸಿದಂತಾಗುತ್ತದೆ. ರಾವಣ ಅಂತ ಹೇಳ್ತಾರೆ, ಮನುಷ್ಯರೆಲ್ಲರೂ ಮೃತ್ಯುವಿನ ಅಧೀನರು. ಯಾರು ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಕೊನೆ ಕಾಣಲೇಬೇಕು. ಆದುದರಿಂದ ಮೃತ್ಯುದೇವತೆಯಾದ ಯಮದೇವರನ್ನು ಜಯಿಸಿದರೆ ಸರ್ವ ಮಾನವರನ್ನೂ ಜಯಿಸಿದಂತಾಗುತ್ತದೆ ಎಂದು ಯಾರು ಹೇಳಿದರು? ನಾರದ ಮುನಿಗಳು ಹೇಳಿದರು. ನಾರದ ಮುನಿಗಳು. ಸರಿಯಾದ ಉತ್ತರ. ಎಲ್ಲ ಲೋಕಗಳಿಗೆ ಓಡಾಡಿ ನಾರದ ಮಹರ್ಷಿಗಳು ಇಂಥ ಒಂದು ಕಲ್ಯಾಣ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಅವರು ಏನಂದರೆ ಎಲ್ಲಿ ಏನು ನಡೀತಾ ಇದೆ ಮತ್ತು ಏನು ಅವತಾರ, ಇದು ವಿಶೇಷತೆ ಎಲ್ಲವನ್ನು ಪರಮಾತ್ಮನ ಬಗ್ಗೆ ಇದರಲ್ಲೇ ಪುರಂದರದಾಸರಾಗಿ ಬಂದರು. ನಾರದಾಂಶರೇ ಪುರಂದರದಾಸರಾಗಿ ಬಂದು ಎಷ್ಟು ಏನಂದ್ರೆ ಪರಮಾತ್ಮನ ಇರುವಿಕೆ ಬಗ್ಗೆ ಎಷ್ಟು ಹೇಳಿದ್ರು ಅವರು, ಎಷ್ಟು ಕೊಂಡಾಡಿದ್ರು ಸಾಲದು ಅನ್ನೋ ಥರ ಅವರು ಏನು ಮಾಡಿರ್ತಾರೆ ಹೇಳಿರ್ತಾರೆ. ಬಂದ ದುರಿತಗಳೆಲ್ಲ ಪರಿಹರಿಸಲು ನಮ್ಮ ಇಂದಿರೇಶ ಸ್ವಾಮಿ ಶ್ರೀ ವೆಂಕಟೇಶನು ಬಂದನು ಭರದಿಂದ ಗರುಡ ಗಮನನಾಗಿ. ಬಂದ ಬಂದ ಭಕ್ತ ವೃಂದವ ನೋಡುತ್ತ ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ ಶ್ರೀಹರಿ ಬಂದ. ಗುಣನಿಧಿ ಪ್ರಾಣೇಶ ವಿಠಲನು ಬಂದ ಘನತರ ವಾದ್ಯ ವಿಶೇಷಗಳಿಂದ. ಝಣಿರು ಝಣಿರು ಎಂದು ಗೆಜ್ಜೆ ನದಗಳಿಂದ ತಕ್ಕತೋಮ ತಕ್ಕತೋಮೆಂದು ಕುಣಿಯುತ್ತ ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ ಶ್ರೀಹರಿ ಬಂದ. ಶ್ರೀಹರಿಯ ಇರುವಿಕೆಯನ್ನು ಇವರೆಲ್ಲ ಹೇಳಲಿಲ್ಲ ಅಂದರೆ ಕಾಲಕ್ಕೆ ನಮಗೆ ಅದರ ಬಗ್ಗೆ ಜ್ಞಾನವೇ ಬರೋದಿಲ್ಲ ಅಂತ ನಾರದ ಮಹರ್ಷಿಗಳು ಇಲ್ಲಿ ಹೇಳ್ತಾರೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಶ್ರೀರಾಮ ಲಕ್ಷ್ಮಣ ಸೀತೆಯರು ವನವಾಸದಲ್ಲಿ ಚಿತ್ರಕೂಟದಲ್ಲಿರುವಾಗ ಯಾರು ಕಾಗೆಯ ರೂಪವನ್ನು ಧರಿಸಿ ಸೀತಾದೇವಿಯರ ಮೇಲೆ ಆಕ್ರಮಣವನ್ನು ಮಾಡಿದರು? ಯಾರು ಕಾಗೆಯ ವೇಷದಿಂದ ಬಂದು ಆಕ್ರಮಣವನ್ನು ಮಾಡ್ತಾರೆ? ಜಯಂತನು ಕಾಗೆಯ ರೂಪದಿಂದ ಬಂದು ಸೀತಾದೇವಿಯರನ್ನು ಆಕ್ರಮಣ ಮಾಡ್ತಾನೆ. ಜಯಂತ. ಸರಿಯಾದ ಉತ್ತರ. ನೀವೇನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ಇದಕ್ಕಾಗಲಿ, ಏನು ನಿಮಗೆ ದಾಸ ಸಾಹಿತ್ಯದಲ್ಲಿ ಹೇಗೆ ಆಸಕ್ತಿ ಅಂತಾಗಲಿ, ಅಥವಾ ಈ ಒಂದು ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಬಂದ್ರಿ ತಾವು, ಹೇಗೆ ನಿಮಗೆ ಯಾಕಂದ್ರೆ ಹೆಂಗೆ ಬಂದ್ರಿ ಮತ್ತು ಏನು ಅನ್ನಿಸ್ತು? ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು. ಅದು ದಾಸ ಸಾಹಿತ್ಯಕ್ಕೆ ಇದು ಮಾಡಿದ್ರೆ ನಮ್ಮ ಪ್ರಾಣೇಶಾಚಾರ ಅವರ ನನಗೆ ಇದು ಮಾಡಿದ್ದು. ಆಮೇಲೆ ಇವರು ನಮ್ಮ ಸುಮಾರು ಗುರುಗಳು ನಮ್ಮ ದಾಸ ಸಾಹಿತ್ಯದ ವಿದ್ಯಾರ್ಥಿನಿ ಆಗಿದ್ದೀನಿ. 2ನೇ ವರ್ಷ ಪರೀಕ್ಷೆ ಕಟ್ಟಬೇಕು ನಾಳೆ. ಹೇಳ್ಕೊಡ್ತಿರ್ತಾರೆ, ಡೌಟ್ಸ್ ಹೇಳ್ತಾರೆ. ನನ್ನ ಚಿಕ್ಕ ಮೊಬೈಲ್ ಇದೆ, ದೊಡ್ಡದಿಲ್ಲ, ಎಲ್ಲ ಇವರೇ ಹೇಳ್ಕೊಡ್ತಾರೆ. ಓಕೆ. ಅಂತೂ ಒಟ್ಟಿನಲ್ಲಿ ಕಲಿಬೇಕು, ಇದು ಮಾಡಬೇಕು ಅನ್ನೋ ಆಸಕ್ತಿ ಬಂದಿದೆ ತಮಗೆ. ಮುಂದುವರಿಸಿ. ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀನಿ ತಮಗೆ. ಉತ್ತರ ದಿಕ್ಕಿಗೆ ಸೀತಾಮಾತೆಯನ್ನು ಹುಡುಕಲು ಸುಗ್ರೀವನು ಯಾರನ್ನು ಕಳುಹಿಸಿದನು? ಒಂದೊಂದು ದಿಕ್ಕಿಗೆ ಒಬ್ಬರೊಬ್ಬರನ್ನು ಕಳಿಸಿದನು.
ಉತ್ತರ ದಿಕ್ಕಿಗೆ ಸೀತಾಮಾತೆಯನ್ನು ಹುಡುಕಲು ಸುಗ್ರೀವನು ಯಾರನ್ನು ಕಳುಹಿಸಿದನು? ಶತಬಲಿಯನ್ನು ಉತ್ತರ ದಿಕ್ಕಿಗೆ ಕಳಿಸಿದನು. ಶತಬಲಿ. ಸರಿನಾ? ಕರೆಕ್ಟಾ? ಸರಿಯಾದ ಶತಬಲಿಯನ್ನು ಉತ್ತರ ದಿಕ್ಕಿಗೆ ಕೊಡ್ತಾನೆ. ಒಂದೊಂದು ಕಡೆ ಒಬ್ಬೊಬ್ಬರನ್ನು ಕಳಿಸಿಕೊಟ್ಟು ಸೀತಾಮಾತೆಯನ್ನು ಹುಡುಕುವಂಥ ಕಾರ್ಯಕ್ರಮವನ್ನು ಅಲ್ಲಿ ಮಾಡಿರ್ತಾರೆ. ಏನಂದರೆ ಎಲ್ಲ ಕೆಲವೆಲ್ಲ ಏನಂದ್ರೆ ರಾಮದೇವರು ಆದರ್ಶ ಮಾನವನಂತೆ ಏನು ಇಲ್ಲಿ ತೋರಿಸ್ಕೊಂಡ. ಕೃಷ್ಣಾವತಾರದಲ್ಲಿ ದೇವರು ಅಂತ ಅವಾಗವಾಗ ತೋರಿಸ್ತಾ ಇದ್ದ. ಇಲ್ಲಿ ವಿಶೇಷ ಅಂದರೆ ಮಾನವರಂತೆ ನಡೆದು ತೋರಿಸ್ತಾ ಇದ್ದಾನೆ ಪರಮಾತ್ಮ. ಅವನ ಮಹಿಮೆ ಅಪಾರ. ತಾವು ಬಂದು ಈ ಒಂದು ರಸಪ್ರಶ್ನೆ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ವಿದ್ಯಾಲಯ ಪರವಾಗಿ ಅನಂತ ಧನ್ಯವಾದ. ಹರೇ ಶ್ರೀನಿವಾಸ.